ಕಾಂಗ್ರೆಸ್ ಅಲ್ಲಿ ಆಗಿಲ್ಲ ಅಂದರೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕು. ನಾನು ಕಾಂಗ್ರೆಸ್ ಅಲ್ಲ. ನೋ ನಾನು ಹೇಳ್ತಿರೋದು ಭಗವಂತ ನೋಡ್ತಾನೆ ಅಂತ ಅದಕ್ಕೆ ಹೇಳಿದ್ದು ನಾನು. ಅದು ಕಾಂಗ್ರೆಸ್ಸು BJPನೋ ಇನ್ನೊಂದು ಪಾರ್ಟಿನೋ ಅಲ್ಲ. ಯಾರು ಈ ರೀತಿ ಮಾಡ್ತಾ ಇದ್ದಾರೆ, ನೈತಿಕತೆಯಿಂದ ರಾಜಕಾರಣ ಮಾಡಲ್ಲ, ಅವ್ರು ಅನುಭವಿಸ್ತಾರೆ. ನಾನು ಯಾವುದೇ ವ್ಯಕ್ತಿ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರು ಹೇಳಿದ್ರ ಬಗ್ಗೆ ಹೇಳಲ್ಲ, ಪಾರ್ಟಿ ಹೆಸರು ಹೇಳಲ್ಲ. ಯಾಕೆ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯ ಜನ ನನ್ನ ನೈತಿಕತೆಯನ್ನು ಮೆಚ್ಚಿದ್ದಾರೆ. ಆಪಾದನೆ ಬಂದಿದ್ದ 2 ದಿನಕ್ಕೆ ನಾನು ಪರ್ಮಿಷನ್ ತೊಗೊಂಡು, ಅವ್ರು ಒಪ್ಪಲಿಲ್ಲ, ಮುಂಚೆ ಬೇಡ ಅಂತಂದರು, ನಾನೇ ಒಪ್ಪಲಿಲ್ಲ. ಯಾಕೆಂದರೆ ನಾನೇ KJ ಜಾರ್ಜ್ ಅವ್ರ ಮೇಲೆ ಆಪಾದನೆ ಬಂದಾಗ ನೀವು ರಾಜೀನಾಮೆ ಕೊಡಿ, ತನಿಖೆ ಮಾಡಿ, ತನಿಖೆ ನೀನು ನಿರ್ದೋಷಿಯಾಗಿ ಬನ್ನಿ, ಮತ್ತೆ ಮಂತ್ರಿಯಾಗಿ ನಾನೇ ಹೋರಾಟ ಮಾಡಿದನು. ನನ್ನ ಮೇಲೆ ಆರೋಪ ಬಂದನ ಸುಮ್ಮನೆ ಇದ್ದರೆ ನಾನು ಅದಕ್ಕೋಸ್ಕರನೇ ಇಮ್ಮಿಡಿಯೇಟ್ ಕೇಂದ್ರ ನಾಯಕರು ಹೇಳಿದೆ. ಆ 2 ದಿನದಲ್ಲಿ ಪಾಪ ಭಾಳ ಅರ್ಜೆಂಟ್ ಆಗಿಬಿಟ್ಟಿತ್ತು ಕಾಂಗ್ರೆಸ್ನವ್ರಿಗೆ. ಏನು ಸಾವಿರಾರು ಜನದ ಮೆರವಣಿಗೆ, ರಾಜೀನಾಮೆ ಕೊಡಬೇಕು ಕೊಟ್ಟೆ ನಾನು ಅದಕ್ಕೋಸ್ಕರ ಹೇಳಿದೆ, ನೈತಿಕತೆ ಅಂತ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಇಲ್ಲ ಎರಡೂ ಹೇಳಲ್ಲ. ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ ಖರ್ಗೆ ಹೆಸರು, ಪ್ರಿಯಾಂಕಾ ಖರ್ಗೆ ಹೆಸರು ಅವರು ಡೆತ್ ನೋಟಲ್ಲಿ ಬರೆದಿದ್ದಾರೆ ಅಂತ BJಪಿಯವ್ರು ಹೇಳ್ತಿದ್ದಾರೆ. ಪ್ರಿಯಾಂಕಾ ಖರ್ಗೆ ಹೆಸರು ಡೆತ್ ನೋಟಲ್ಲಿ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ನಾನು ಎರಡರ ಬಗ್ಗೆನೂ ಹೇಳಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಇಲ್ಲಿ ನೈತಿಕತೆ ಪ್ರಶ್ನೆ. ಭಗವಂತ ಇದ್ದಾನೆ, ಇವ್ರನ್ನೆಲ್ಲ ಭಗವಂತ ಅಂತ ಯಾಕೆ ಕರಿತೀವಿ ನಾವು ಸಾಧು ಸಂತರಿಗೆ? ಯಾಕೆ ಅವ್ರು ಪಾದಪೂಜೆ ನಮಸ್ತೆ 1008 ಜನನ ಪಾದಪೂಜೆ ಮಾಡಿಕೊಂಡು ನಾವು ಉದ್ಘಾಟನೆ ಮಾಡ್ತಿದ್ದೀವಿ. ಜನಕ್ಕೆಲ್ಲ ಇವರೆಲ್ಲರೂ ಕೂಡ ತ್ಯಾಗಿಗಳು, ನಾವೆಲ್ಲರೂ ಭೋಗಿಗಳು. ಅವ್ರು ಮಾಡಿದಂಥ ತ್ಯಾಗಕ್ಕೋಸ್ಕರನೇ ಅವರಿಗೆ ನಾವು ಪಾದಪೂಜೆ ಮಾಡಿ ಈ ಬ್ರಿಗೇಡ್ ಶುರು ಮಾಡ್ತಾ ಇದ್ದೀವಿ. ಇದರಿಂದ ಕರ್ನಾಟಕ ರಾಜ್ಯದ ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗಲಿ, ಇದು ನಮ್ಮ ಉದ್ದೇಶ.